ಹಲೋ ಸ್ನೇಹಿತರೆ, ನಾಳೆ ರಿಪಬ್ಲಿಕ್ ಡೇ ಇದೆ ಅಂತ ಗಿಡ ಮಾರೋಣ ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಸ್ಟಾಲ್ಗೆ ಅಂತ ಬಂದ್ವಿ. ಒಂದು 3 ದಿವಸದಿಂದನೇ ಇನ್ಫಾರ್ಮ್ ಮಾಡಿದ್ವಿ ಸ್ಟಾಲ್ ಕೊಡ್ತೀನಿ ಅಂತ. ಆದರೆ ನಮಗೆ ಯಾವುದೇ ಸ್ಟಾಲ್ ಕೊಟ್ಟಿಲ್ಲ. ಸುಮಾರು ಒಂದು 30-40 ಸ್ಟಾಲ್ ಇದೆ, ಒಳಗಡೆ ಬೇಕಾದಷ್ಟು ಜಾಗ ಇದೆ. ಆದರೆ ಇಲ್ಲಿ ನಮ್ಗೆ ಜಾಗ ಕೊಡದೆ ಫುಟ್ಪಾತ್ ಮೇಲೆ ಹಾಕುವಂತ ಇದ್ದಾರೆ. ಇದು ಕೋಲಾರಲ್ಲಿ ಗಿಡ ಮಾರೋರಿಗೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ. ಇದು ಮೇನು ತೋಟಗಾರಿಕಾ ಮೇಳ ಅಂದಮೇಲೆ ಗಿಡಗಳಿಗೆ ಗಿಡ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು, ಅಂಥವ್ರಿಗೆ ಫ್ರೀಯಾಗಿ ಕರೆದು ಜಾಗ ಕೊಟ್ಟು ಇನ್ನೂ ಒಂದು ಪ್ರೋತ್ಸಾಹ ಧನ ಕೊಡಬೇಕು. TAD ಅಂಥದ್ದು ನಾವು 2,000 ರೂಪಾಯಿ ಅಮೌಂಟ್ ಕೊಡ್ತೀವಿ ಅಂದರೆ ಕೂಡ ಒಳಗಡೆ ಜಾಗ ಇಲ್ಲ, ಸ್ಟಾಲ್ ಇಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಇದು ಒಂದು ತೋಟಗಾರಿಕಾ ಮೇಳ ಅನ್ನೋಕ್ಕಿಂತ ಒಂದು ತೋಟಗಾರಿಕಾ ಬಿಸ್ನೆಸ್ಸು, ಇದೇನೋ ಒಂದು ಬಿಸ್ನೆಸ್ ಮೇಳ ಆಗಿದೆ ಹೊರತು ಒಂದು ಗಿಡಗಳಿಗೆ, ಗಿಡ ಪ್ರೇಮಿಗಳಿಗೆ ಇಲ್ಲಿ ಒಂದು ಚಪ್ಪಲಿಯಷ್ಟು ಕೂಡ ಒಂದು ಬೆಲೆ ಇಲ್ಲ. ಇಲ್ಲಿ ಗಿಡ ಮಾರೋರಿಗೆ ಚಪ್ಪಲಿಗಿಂತ ಕೀಳು ಇಲ್ಲಿ ಗಿಡ ಮಾರೋರು. ಅದೇ ನೀನು ಎಲೆಕ್ಟ್ರಾನಿಕ್ ಐಟಮು, ಕುರ್ಕುರೆ ಅದು ಇದು ಮಾರೋರು ಇಲ್ಲಿ ರಾಜರು. ಚಪ್ಪಲಿ ಮಾರೋರಿಗೆ ಇಲ್ಲಿ ಯಾವುದೇ ಮರ್ಯಾದೆ ಇಲ್ಲ ಸ್ನೇಹಿತರೆ. ನಾನು MSc ಗ್ರ್ಯಾಜುಯೇಟ್ ಆಗಿ, ನಾನು ಬೀಯಿಂಗ್ MSc ಗ್ರ್ಯಾಜುಯೇಟ್, ನನಗೆ ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ಎಂಥ ಪರಿಸ್ಥಿತಿ ಬರ್ಬೋದು ನೋಡಿ. ನಮ್ಮ ಪರಿಸ್ಥಿತಿ ಯಾವ ಥರ ಇದೆ. ಗಾಡಿ ತೊಗೊಂಬಂದು ಸುಮಾರು 1-2 ಅವರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಟಾಲ್ ಕೊಡದೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫುಟ್ಪಾತ್ ಮೇಲೆ ಗಾಡಿಗಳು ನಿಲ್ಲಿಸೋ ಹತ್ರ ಸ್ಟಾಲ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಗಿಡ ಇಳಿಸೋಕೆ ಎಲ್ಲಿ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ಎಲ್ಲರೂ ಒಂದು ರೆಸ್ಪಾನ್ಸ್ ಮಾಡಬೇಕು ಸ್ನೇಹಿತರೆ.